ಸಂಸದ ಅನಂತಕುಮಾರ್ ಹೆಗ್ಡೆ ವಿರುದ್ಧ ಹೆಚ್ಚಾದ ಆಕ್ರೋಶ. ಸಿಎಂ ವಿರುದ್ಧ ಏಕವಚನದಲ್ಲಿ ಮಾತನಾಡಿದ್ದಕ್ಕೆ ಕಾಂಗ್ರೆಸ್ ಕೆಂಡಾಮಂಡಲ ಆಗಿದೆ. ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಅನಂತಕುಮಾರ್ ಹೆಗ್ಡೆ ಏಕವಚನದಲ್ಲಿ ವಾಗ್ದಾಳಿ ನಡೆಸಿದ್ರು. ಹಾಗಾಗಿ ಈಗ ಆಕ್ರೋಶ ಹೆಚ್ಚಾಗ್ತಾ ಇದೆ. ಅನಂತಕುಮಾರ್ ಹೆಗ್ಡೆ ಮಾಧ್ಯಮದಲ್ಲಿ ಫೇಮಸ್ ಆಗೋದಕ್ಕೆ ನೋಡ್ತಾ ಇದ್ದಾರೆ. ಅದಕ್ಕೋಸ್ಕರ ಈ ರೀತಿ ಹೇಳಿಕೆಗಳು. ಅವರು ಜಾತಿ ಧರ್ಮ ಬೇರೆ ಮಾಡಿನೇ ರಾಜಕಾರಣ ಮಾಡಿದವರು. ಎಲ್ಲಿಯೂ ಕೂಡ ಉಲ್ಲೇಖ ಇಲ್ಲದ ವಿಚಾರಗಳನ್ನ ಅವರು ಮುನ್ನೆಲೆಗೆ ತರ್ತಾ ಇದ್ದಾರೆ. 2-3 ವರ್ಷ ಕಾಣದೇ ಇದ್ದವರು ಚುನಾವಣೆ ಹತ್ರ ಆಗ್ತಾ ಇದ್ದಂತೆ ಯಾಕೆ ಕಾಣಿಸ್ಕೊಳ್ತಾ ಇದ್ದಾರೆ, ಯಾಕೆ ಆಕ್ಟಿವ್ ಆಗ್ತಿದ್ದಾರೆ? ಹಾಗಾಗಿ ಇವ್ರ ಮಾತಿಗೆ ನಾವು ಹೆಚ್ಚು ಪ್ರಾಮುಖ್ಯತೆ ಕೊಡುವ ಅವಶ್ಯಕತೆ ಇಲ್ಲ. ಸಿಎಂ ಸಿದ್ದರಾಮಯ್ಯನವರ ಬಗ್ಗೆ ಏಕವಚನ ಪ್ರಯೋಗ ಮಾಡಿರುವುದು ಅವರ ಸಂಸ್ಕಾರವನ್ನ ಎತ್ತಿ ತೋರಿಸುತ್ತೆ. ಸಂಸದ ಅನಂತಕುಮಾರ್ ಹೆಗ್ಡೆ ವಿರುದ್ಧ ನಾಗೇಂದ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಈ ಮೂಲಕ ಅನಂತಕುಮಾರ್ ಹೆಗ್ಡೆ ಅವರ ವಿರುದ್ಧ ಆಕ್ರೋಶ ಹೆಚ್ಚಾಗ್ತಾನೆ ಇದೆ. ಅನಂತಕುಮಾರ್ ಹೆಗಡೆ ಅವರು ಕೂಡ ಯಾವುದಾದ್ರೂ ಒಂದು ವಿಚಾರವನ್ನ ಸುಮ್ಮನೆ ಮಾಧ್ಯಮದ ಹಾಕ್ಬಿಟ್ಟು ಅವರು ಫೇಮಸ್ ಆಗ್ಬೇಕಂತೇಳಿ ನೋಡ್ತಾ ಇರ್ತಾರೆ. ಇದುವರೆಗೂ ಅವರೆಲ್ಲ ಮಾಡ್ಕೊಂಡು ಬಂದಿದ್ದಾರೆ, ಅದೇ ರೀತಿ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಅವರ ಹೇಳಿಕೆ ನಾನು ಇವತ್ತು ತಮ್ಮ ಮೂಲಕನೇ ನಾನು ಹೇಳಿದೆ. ಬೆಳಗ್ಗಿಂದ ನಾನು ನೋಡಿಲ್ಲ ಅವ್ರನ್ನ, ಅವ್ರು ಏನು ಹೇಳಿಕೆ ಕೊಟ್ಟಿದ್ದಾರೆ ಅಂತೇಳಿ. ಹಿಂದೂಗಳು ಮಸೀದಿ ಏನು ಹೇಳಿದ್ದಾರೆ ಅವರು ಅಲ್ಲ. ಈಗಾಗಲೇ ಕೂಡ ಅವರು ಜಾತಿ ಧರ್ಮಗಳನ್ನು ಬೇರೆ ಮಾಡಿನೇ ಇಷ್ಟವರೆಗೆ ಅವರು ರಾಜಕೀಯನ ಮಾಡ್ಕೊಂಡು ಬಂದಿದ್ದಾರೆ. ರಾಜಕಾರಣದಲ್ಲಿ ಇವತ್ತು ಕರ್ನಾಟಕ ಭಾಳ ಶಾಂತಿಯುತವಾಗಿತ್ತು. ಆದರೆ ಇವತ್ತು ಕೂಡ ಇಲ್ಲ, ಮಂಗಳೂರಂಥ ಸ್ಥಾನಗಳಲ್ಲಿ ಕೂಡ ಭಾಳಷ್ಟು ಪ್ರಶಾಂತವಾಗಿದೆ. ಆದರೆ ಶಾಂತಿಯನ್ನು ಕದಡಿಸಬೇಕು, ಅದು ರಾಜಕೀಯ ಲಾಭ ಪಡಿಬೇಕನ್ನುವಂಥ ವಿಚಾರವನ್ನು ನೋಡ್ತಾ ಇದ್ದೀವಿ. ಇವತ್ತು ನಾವೆಲ್ಲ ಕೂಡ ಅಣ್ಣ ತಮ್ಮದ ರೀತಿಯಲ್ಲಿ ಇದ್ದಂಥ ಜಾಗದಲ್ಲಿ ಬಂದು ಈ ರೀತಿಯಾದಂಥ ಹೇಳಿಕೆಗಳನ್ನು ಎಲ್ಲಿ ಉಲ್ಲೇಖ ಇಲ್ಲ. ಅದು ಇವತ್ತು ಯಾವ ಪುಸ್ತಕದಲ್ಲಿ ಉಲ್ಲೇಖಗಳಿಲ್ಲ. ಮಸೀದಿಗಳೆಲ್ಲ ಮೊದಲೆಲ್ಲ ದೇವಸ್ಥಾನಗಳಿಗಿದ್ವು ಅಂಥೇಳಿ, ದೇವಸ್ಥಾನಗಳು ಮಸೀದಿಯಾಗಿ ಮಾಡಿದ್ದಾರೆ ಅಂತೇಳಿ ಎಲ್ಲಿ ಉಲ್ಲೇಖ ಇಲ್ಲ. ಕೆಲವು ಅದನ್ನು ಹೇಳ್ತಾ ಇದ್ದಾರೆ. ಅಂದರೆ ಅವರಿಗೆ ಏನು ಭಾಷಣದಲ್ಲಿ ಅವ್ರಿಗೆ ಏನು ಮಾತಾಡಬೇಕಂತ ಅವ್ರ ತಲೆಯಲ್ಲಿ ಬರುತ್ತೋ ಅದನ್ನು ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲಿ ಉಲ್ಲೇಖ ಇಲ್ಲದಂಥ ವಿಚಾರಗಳನ್ನು ಕೂಡ ಅವರು ತರ್ತಾ ಇದ್ದಾರೆ ಅವ್ರಿಗೆ. ಅಂದರೆ ನಮ್ಮಲ್ಲಿರುವಂಥ ಯುವಕರಿಗೆ ಇಲ್ಲಿ ಶಾಂತಿಯನ್ನು ಕದಡಿಸ್ಬೇಕು. ಇವತ್ತು ಇಷ್ಟು ವರ್ಷ ಸುಮಾರು ನನಗೆ ತಿಳಿದಂಗೆ ಒಂದು 2-3 ವರ್ಷ ಅವರು ಎಲ್ಲಿ ಕಾಣಲಿಲ್ಲ. ಅವರು ಇವತ್ತು ಮತ್ತೆ ಹೊರಗಡೆಗೆ ಬಂದು ಮಾತಾಡ್ತಿದ್ದಾರೆ. ಅಂದರೆ ಇವತ್ತು ರಾಜಕೀಯ ಅಂದರೆ ಇವತ್ತು ಚುನಾವಣೆ ಹೊಸ್ಲಲ್ಲಿ, ಇವತ್ತು ಪಾರ್ಲಿಮೆಂಟ್ ಚುನಾವಣೆ ಇದೆ. ಇಂಥ ಸಂದರ್ಭದಲ್ಲಿ ಅವರು ಮಾತಾಡೋದು ಸಹಜ. ಅದನ್ನು ನಾವು ಜಾಸ್ತಿ ಗಂಭೀರವಾಗಿ ಪರಿಗಣಿಸಲಿಲ್ಲ. ಅವ್ರನ್ನ ನಾವು ಖಂಡಿತವಾಗಿ ಇವತ್ತು ನಮ್ಮ ರಾಜ್ಯ ಇವತ್ತೇನು ಭಾಳ ಶಾಂತಿಯುತವಾಗಿದೆ. ಆ ಶಾಂತಿ ಯಾರೇ ಕೂಡ ಕದಡಿಸಿದ್ರು ಕೂಡ ನಾವು ಭಾಳ ನಮಗೆ ಸಮರ್ಥರಿದ್ದಾರೆ ನಮ್ಮ ಸರ್ಕಾರ, ಮಾನ್ಯ ಸಿದ್ದರಾಮಯ್ಯ ಸಾಹೇಬರು. ಅದೇ ನೋಡಿ, ನೀವು ಹೇಳ್ತಾ ಇದ್ದೀರಲ್ಲ ಇವತ್ತು ಏಕವಚನದಲ್ಲಿ ಅವ್ರ ಸಂಸ್ಕಾರ ನೋಡಿ ಹೆಂಗಿದೆ. ಅವರು ವಯಸ್ಸಲ್ಲಿ ಅವ್ರಿಗಿಂತ ಅವ್ರ ತಂದೆ ಸಮಾನರಾಗಿದ್ದಾರೆ. ಅಂಥವ್ರನ್ನ ಏಕವಚನದಲ್ಲಿ ಮಾತಾಡ್ತಾರೆ ಅಂದರೆ ಅವ್ರು ರಾಜಕೀಯ ಅದನ್ನು ಬೇಳೆ ಬೇಯಿಸ್ಕೊಳ್ತಾ ಇದ್ದಾರೆ. ಇವತ್ತು ಸಿದ್ದರಾಮಯ್ಯ ಸಾಹೇಬ್ರನ್ನ ಏಕವಚನದಲ್ಲಿ ಮಾತಾಡಿದಾಗ ಮಾತ್ರನೇ ನಾಟ್ ಓನ್ಲಿ ಇವರು ಅನಂತಕುಮಾರ್ ಹೆಗಡೆ ಅವರಂದೆಲ್ಲ ಎಂಟೈರ್ BJP ಅವರು ಸಿದ್ದರಾಮಯ್ಯ ಅವ್ರ ಬಗ್ಗೆ ಮಾತಾಡಬೇಕು ಅಥವಾ ನಮ್ಮ DK ಶಿವಕುಮಾರ್ ಸಾಹೇಬ್ರ. ಇನ್ನು ಇದೇ ಸಮಯದಲ್ಲಿ ರಾಮ ನಮಗೂ ಕೂಡ ದೇವ್ರೆ, ನಾವು ಎಲ್ಲೂ ಕೂಡ ಇಲ್ಲ ಅಂತ ಹೇಳಿಲ್ಲ. ನಮ್ಮ ರಾಮ ಮೊದಲಿನ ರಾಮ, ಕುಟುಂಬ ಸಮೇತ ಇರುವಂತಹ ರಾಮ ಕಾಂಗ್ರೆಸ್ಗೆ ಮಾತ್ರವಲ್ಲ ಇಡೀ ಭಾರತೀಯರಿಗೂ ಕೂಡ ದೇವ್ರು ಅಂತ ನಾಗೇಂದ್ರ ಅವರು ಹೇಳಿದ್ದಾರೆ. ನಾವು ರಾಮ ಭಜನೆ ಮಾಡಿ ಬೆಳೆದವರು ಅಂತ ಸಚಿವ ನಾಗೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ. ನಮಗೆ ಕೋಮುವಾದಿ ರಾಮ ಬೇಡ, ಹೊಂದಿಸ್ಕೊಂಡು ಹೋಗೋ ರಾಮ ಬೇಕು, ಎಲ್ಲರನ್ನು ಒಗ್ಗೂಡಿಸುವ ರಾಮ ಬೇಕು. ಅಯೋಧ್ಯೆಯ ರಾಮ ಮಂದಿರದಲ್ಲಿ ಕಾಂಗ್ರೆಸ್ನ ಭಾಗವೂ ಇದೆ. ನೆಹರು ಅವರು ಪ್ರಣಾಳಿಕೆಯಲ್ಲೇ ರಾಮ ಮಂದಿರ ಮಾಡ್ತೀವಿ ಅಂತ ಹೇಳಿದ್ರು ಅಂತ ನಾಗೇಂದ್ರ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ದೇವರ ರೀತಿ ನೋಡೋ ರಾಮ ಬೇರೆ, ರಾಜಕೀಯ ಪಕ್ಷದ ರಾಮನೇ ಬೇರೆ. BJP ನಾಯಕರೇನಿದ್ದಾರೆ ಅವರು ರಾಜಕೀಯಕ್ಕೋಸ್ಕರ ರಾಮನನ್ನ ಬಳಕೆ ಮಾಡ್ಕೊಳ್ತಿದ್ದಾರೆ ಅಂತ ಸಚಿವ ನಾಗೇಂದ್ರ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇವತ್ತು ರಾಮ ನಮಗೂ ಆಗಿರ್ಬೋದು, ನಮಗೂ ದೇವರೇ, ಅದು ನಾವು ಎಲ್ಲಿ ಕೂಡ ಇಲ್ಲ ಅಂತ ಹೇಳೋದಿಲ್ಲ. ನಮ್ಮ ರಾಮ ಯಾವ ರೀತಿ ಮೊದಲಿದ್ರೋ ಆ ರೀತಿಯ ರಾಮ ಬೇಕಂತ ಹೇಳ್ತೀವಿ. ಇವತ್ತು ನಮ್ಮ ರಾಮ ಇವತ್ತು ಕುಟುಂಬ ಸಮೇತ ಇರುವಂಥ ರಾಮ ಬೇಕಂತ ಹೇಳ್ತೀವಿ. ಇವತ್ತು ಸೀತೆ, ರಾಮ, ಲಕ್ಷ್ಮಣ, ಜಾಂಬು ಅಂತ ಇವತ್ತು ಅಳಿಲು. ಇವತ್ತು ನಮ್ಮ ರಾಮಾಯಣದಲ್ಲಿ ಭಾಳ ದೊಡ್ಡದಾಗಿರುವಂಥದ್ದನ್ನ ಪಾತ್ರ ಅಳಿಲು ಸೇವೆ ಅಂತೇಳಿ ನಾವು ಇವತ್ತು ಕರಿತೀವಿ. ಎಲ್ಲರನ್ನು ಕೂಡ ಮರ್ತಿದ್ದಾರೆ, ಬರೀ ಕೇವಲ ರಾಮನ ಮಾತ್ರ ತೋರಿಸ್ತಾರೆ. ಕಾಂಗ್ರೆಸ್ನವ್ರಿಗಲ್ಲ, ಇಡೀ ಭಾರತೀಯರಿಗೆ, ಇಲ್ಲಿರುವಂಥ ಈ ನಾಡಲ್ಲಿರುವಂಥವ್ರಿಗೂ ಎಲ್ಲರಿಗೂ ದೇವರೇ. ರಾಮ ಅಂದರೆ ನಮ್ಮ ದೇವರು ಅಂತೇಳಿ ನಾವು ಭಾವಿಸ್ತೀವಿ. ನಾವು ಚಿಕ್ಕಂದಿಂದ ಕೂಡ ರಾಮ ಭಜನೆಗಳನ್ನು ಮಾಡಿಕೊಂಡು ಬೆಳೆದಂಥವ್ರು.
ಬಟ್ ಇಂಥ ರಾಮ ಬೇಕಾಗಿಲ್ಲ, ಕೋಮುವಾದಿ ರಾಮ ನಮಗೆ ಬೇಕಾಗಿಲ್ಲ. ನಮಗೆ ನಾವು ಎಲ್ಲರನ್ನ ಹೊಂದಿಸ್ಕೊಂಡು ಹೋಗುವಂಥ ರಾಮ ನಮಗೆ ಬೇಕು. ಅದು ಕಾಂಗ್ರೆಸ್ನ ಒಂದು ನಿರ್ಧಾರ ಆಗಿದೆ. ಆದರೆ ನಾವು ಇವತ್ತು ಕರೆದ್ರೆ ಖಂಡಿತವಾಗಿ ಹೋಗೇ ಹೋಗ್ತೀವಿ. ಇವತ್ತು ನಾವು ರಾಮ ಮಂದಿರಕ್ಕೆ ನಮ್ಮ ಒಂದು ಭಾಗ ಇದೆ. ನಾವು ರಾಮ ಮಂದಿರನ ಮಾಡ್ತೀವಿ ಅಂತೇಳಿ ನೆಹರು ಅವರು ಇವತ್ತು ಇವಲ್ಲ ನಮ್ಮ ಪ್ರಣಾಳಿಕೆಯಲ್ಲೇ ನಾವು ತೋರಿಸ್ಕೊಂಡಿದ್ದೀವಿ ಅದನ್ನೆಲ್ಲ ಕೂಡ. ಇವತ್ತು ರಾಮ ನಮಗೂ ದೇವರಿದ್ದಾರೆ, ಎಲ್ಲರಿಗೂ ದೇವರು. ಯಾಕಂದರೆ ದೇವರ ರೀತಿಯಾಗಿ ನೋಡುವಂಥವ್ರನ್ನ ರಾಮನೇ ಬೇರೆ ಇದೆ. ಕೋಮುವಾದಿವಾಗಿ ಒಂದು ರಾಜಕೀಯ ಪಕ್ಷಕ್ಕೆ ಅವ್ರನ್ನ ತೋರಿಸಿ, ಇತಿಮಿತಿಯಲ್ಲಿ ತೋರಿಸಿ ಇವತ್ತು ಅದರಿಂದ ಏನೋ ರಾಜಕೀಯ ಬೆಳೆ ಬೇಯಿಸ್ಕೊಳ್ಳೋಕೆ ಹೋಗ್ತಾ ಇದ್ದಾರಲ್ಲ, ಅದು ತಪ್ಪು ಅನ್ನುವಂಥ ನಿರ್ಧಾರ. ಅದು ನಮ್ಮ ರಾಮ ನಮ್ಮ ದೇಶದ, ಈ ನಾಡಿನ, ಈ ಭಾಗದ, ಪ್ರಪಂಚದ ಒಂದು ಆಸ್ತಿ. ಯಾರು ಕರಿಬೇಕಾಗಿಲ್ಲ, ನಮ್ಮನ್ನು ಕರೀಲಿದ್ರು ಕೂಡ ನೀವು ದೇವಸ್ಥಾನಗಳಿಗೆ ಯಾರನ್ನು ಕರೀತಾರೆ ನಮಗೆ ಭಕ್ತಿಯಿಂದ. ಖಂಡಿತವಾಗಿ ಹೋಗ್ತೀವಿ. ಅಲ್ಲ, ನಮ್ಮ ಹೈಕಮಾಂಡ್ ಎಲ್ಲಿ ಹೇಳಿದೆ ಹೇಳಿ? ಹೋಗ್ಬಾರ್ದು ಇಲ್ಲ, ಹೇಳ್ಕೊಂಡಿಲ್ಲ ಅವ್ರ. ಅದೇ ಹೇಳ್ತೀವಲ್ಲ, ಕುಟುಂಬ ಸಮೇತ ಇರುವಾದಂಥ ರಾಮ ಬೇಕು ನಮಗೆ.